ವಿಶ್ವಸಂಸ್ಥೆಯ IAEA ಜೊತೆ ಇರಾನ್ ಸಂಬಂಧವನ್ನು ಕಡಿತಗೊಳಿಸಿದೆ. IAEA ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಘಟನೆ ಅಂತ ಹೇಳಿ. ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಘಟನೆಯ ಜೊತೆ ಇರಾನ್ ತನ್ನ ಸಂಪರ್ಕವನ್ನು ಸ್ಥಗಿತಗೊಳಿಸಿದೆ. ಸಂಬಂಧಕ್ಕೆ ಎಳ್ಳುನೂರಿ ಬಿಟ್ಟಿದೆ. IAEA ಜೊತೆ ಯಾವುದೇ ಮಾತುಕತೆ ನಡೆಸೋದಿಲ್ಲ ಅಂತ ಹೇಳಿದೆ. ನಮ್ಮ ಪರಮಾಣು ಪರಿಶೀಲನೆಗೆ ಅವಕಾಶ ಕೊಡುವುದಿಲ್ಲ ಅಂತ ಇಸ್ರೇಲ್ ಹೇಳಿದೆ. IAEA ಜೊತೆ ಸಂಬಂಧವನ್ನು ಕಡಿತಗೊಳಿಸಿದೆ. ಇದು ಇಸ್ರೇಲ್ ಅಲ್ಲ, ಇರಾನ್. ನಮ್ಮ ಪರಮಾಣು ಪರಿಶೀಲನೆಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿ ಇರಾನ್ ಹೇಳಿಕೊಂಡಿದೆ. ಇಡೀ ಜಗತ್ತಿನಲ್ಲಿ ಮೂಲಭೂತವಾದ ದೇಶ ಯಾವ ಕಾರಣಕ್ಕೂ ಕೂಡ ಈ ಪರಮಾಣು ಅಸ್ತ್ರವನ್ನು ಹೊಂದಬಾರದು ಅಂತ ಹೇಳಿ, ನ್ಯೂಕ್ಲಿಯರ್ ಕ್ರಿಯೇಷನ್ಸನ್ನು ಮಾಡಬಾರ್ದು ಅಂತ ಹೇಳಿ. ನ್ಯೂಕ್ಲಿಯರ್ ಕ್ರಿಯೇಷನ್ಸ್ ಇಂಥವ್ರ ಕೈಗೆ ಸಿಕ್ಕರೆ ಜಗತ್ತು ನಾಶವಾಗುತ್ತೆ ಅನ್ನೋದು ಅನೇಕ ದೇಶಗಳ ಅಭಿಪ್ರಾಯ. ಈವನ್ ಅಮೆರಿಕವೂ ಕೂಡ ಅದೇ ಹೇಳಿತ್ತು. ಆದರೆ ಅದಕ್ಕೆ ತದ್ವಿರುದ್ಧ ರೀತಿಯಲ್ಲಿಯೇ ಇರಾನ್ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದೆ. ಪರಮಾಣು ಶಕ್ತಿಯನ್ನು ಹೊಂದಬಾರ್ದು ಅಂತ ಹೇಳಿದರೆ ಇಲ್ಲ, ನಾವು ಹೊಂದುತ್ತೀವಿ ಅನ್ನೋ ರೀತಿಯಲ್ಲಿ ಇವತ್ತಿನ ನಡವಳಿಕೆ ಕಾಣಿಸ್ತಾ ಇದೆ. ಅದಕ್ಕಾಗಿ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಘಟನೆಯ ಜೊತೆ ಈಗ ಸಂಬಂಧವನ್ನು ಕಡಿದುಕೊಂಡಿದೆ. ನಾವು ಎಷ್ಟು ಬೇಕಾದರೂ ಪರಮಾಣು ಉತ್ಪಾದನೆ ಮಾಡ್ತೀವಿ, ನಾವು ಎಷ್ಟು ಬೇಕಾದರೂ ಪರಮಾಣುವನ್ನು ಸಂಗ್ರಹ ಮಾಡ್ತೀವಿ, ಅದರ ಘಟಕಗಳನ್ನು ಸ್ಥಾಪನೆ ಮಾಡ್ತೀವಿ. ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ IAEAಗೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂಥೇಳಿ ಇರಾನ್ ಹೇಳಿದೆ. ಅಲ್ಲಿಗೆ ಮತ್ತೊಂದು ವಿಶ್ವಸಂಸ್ಥೆಯ ವಿರೋಧಿ ನಡವಳಿಕೆಯನ್ನು ಇರಾನ್ ಹೆಜ್ಜೆ ಇಟ್ಟಿದೆ. ಇರಾನ್ನ ಈ ನಡವಳಿಕೆ ಇದೆಯಲ್ಲ, ಸಾಕಷ್ಟು ಜನರಿಗೆ ದಿಗ್ಭ್ರಮೆ ಉಂಟು ಮಾಡುತ್ತೆ. ಅಂದರೆ ಅಲ್ಲಿಗೆ ಪರಮಾಣು ಶಕ್ತಿಯನ್ನು ಅತ್ಯಧಿಕ ಪ್ರಮಾಣದಲ್ಲಿ ಅವರು ಹೊಂದಿದ್ದಾರೆ, ಆ ಕಾರಣಕ್ಕಾಗಿ ಪರಿಶೀಲನೆ ಬೇಡ ಅಂತ ಹೇಳ್ತಿದ್ದಾರೆ ಅನ್ನೋದು ಇಲ್ಲಿ ಮನವರಿಕೆ ಆಗ್ತಾ ಇದೆ.